ಕರ್ನಾಟಕ ಬಜೆಟ್ 2026 ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಘೋಷಣೆಗಳು. ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಿಗೆ ಸುಮಾರು 9% ಹಂಚಿಕೆ ನೀಡಲಾಗಿದೆ. ಕೃಷಿ ಇಲಾಖೆಗೆ ಸುಮಾರು 8,363 ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದೆ. ಈ ಅನುದಾನವನ್ನ ಮುಖ್ಯವಾಗಿ ರೈತರ ಆದಾಯ ಹೆಚ್ಚಿಸುವುದು, ತಂತ್ರಜ್ಞಾನ ಬಳಕೆ, ನೀರಾವರಿ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಇವುಗಳಿಗೆ ಬಳಸಲಾಗುತ್ತದೆ. ರೈತರ ಆದಾಯ ಹೆಚ್ಚಿಸಲು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಆರಂಭಿಸಲಾಗಿದೆ. ಮುಂದಿನ 3 ವರ್ಷಗಳಿಗೆ 100 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತದೆ. ಯೋಜನೆಯ ಉದ್ದೇಶ ಹೊಸ ಕೃಷಿ ತಂತ್ರಜ್ಞಾನ ರೈತರಿಗೆ ತಲುಪಿಸುವುದು, ಬೆಳೆ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚಿಸುವುದು, ಕೃಷಿ ವಿಸ್ತರಣೆಯ ಸೇವೆಗಳನ್ನು ಬಲಪಡಿಸುವುದು. ಸುಮಾರು 83 ಲಕ್ಷ ರೈತರಿಗೆ 70,000 ಕೋಟಿ ರೂಪಾಯಿ ಶೂನ್ಯ ಬಡ್ಡಿದರ ಕೃಷಿ ಸಾಲ ನೀಡಲಾಗುತ್ತದೆ. 7 ಲಕ್ಷ ರೈತರಿಗೆ ಹನಿ ನೀರಾವರಿ ವ್ಯವಸ್ಥೆ. ಒಟ್ಟು ವೆಚ್ಚ ಸುಮಾರು 2,825 ಕೋಟಿ ರೂಪಾಯಿ. 3.41 ಲಕ್ಷ ರೈತರಿಗೆ ಕೃಷಿ ಯಂತ್ರೋಪಕರಣಗಳು ನೀಡಲಾಗುತ್ತದೆ. ಸುಮಾರು 40 ಲಕ್ಷ ರೈತರಿಗೆ 468 ಕೋಟಿ ರೂಪಾಯಿ ಬಿತ್ತನೆ ಬೀಜ ಸಹಾಯಧನ ನೀಡಲಾಗಿದೆ. 51 ಲಕ್ಷ ರೈತರಿಗೆ 6,213 ಕೋಟಿ ರೂಪಾಯಿ ವಿಮೆ ಪರಿಹಾರ ನೀಡಲಾಗಿದೆ. ಮಿಲೆಟ್ ಅಭಿವೃದ್ಧಿ ರಾಜ್ಯದಲ್ಲಿ ಮಿಲೆಟ್ ಹಬ್ ಸ್ಥಾಪನೆ ಘೋಷಿಸಲಾಗಿದೆ. ಸಿರಿಧಾನ್ಯ ಉತ್ಪಾದನೆ ಹೆಚ್ಚಳ, ಸಂಸ್ಕರಣೆ ಘಟಕಗಳು, ಮಾರುಕಟ್ಟೆ ವ್ಯವಸ್ಥೆ, ಗ್ರಾಮೀಣ ಯುವಕರಿಗೆ ಉದ್ಯೋಗ. ಎಐ ಆಧಾರಿತ ರೈತ ಕಾಲ್ ಸೆಂಟರ್ ಪ್ರಾರಂಭ. ಇದರ ಮೂಲಕ ರೈತರಿಗೆ ಬೆಳೆ ರೋಗ ಪರಿಹಾರ, ಮಾರುಕಟ್ಟೆ ಮಾಹಿತಿ, ಹವಾಮಾನ ಮಾಹಿತಿ ಸಿಗಲಿದೆ. ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಬಜೆಟ್ನಲ್ಲಿ ಗ್ರಾಮೀಣ ಕೃಷಿ ಅಭಿವೃದ್ಧಿಗೆ ಕೃಷಿ ಹೊಂಡ ನಿರ್ಮಾಣ, ಮಾರುಕಟ್ಟೆ ಸೌಲಭ್ಯ, ರೈತ ಮಾರುಕಟ್ಟೆಗಳು, ಸಂಗ್ರಹಣೆ ಮತ್ತು ಪ್ರಾಸೆಸಿಂಗ್ ಘಟಕಗಳು. ಪಶುಸಂಗೋಪನೆ ಪ್ರೋತ್ಸಾಹ, ಹಸು ಮತ್ತು ಎಮ್ಮೆ ಖರೀದಿಗೆ 40 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಕೃಷಿ ಕ್ಷೇತ್ರದ ಪ್ರಮುಖ ಗುರಿಗಳು. ಈ ಬಜೆಟ್ನ ಮುಖ್ಯ ಉದ್ದೇಶಗಳು: ರೈತರ ಆದಾಯ ಹೆಚ್ಚಿಸುವುದು, ಸಾವಯವ ಕೃಷಿ ವಿಸ್ತರಣೆ, ತಂತ್ರಜ್ಞಾನ ಆಧಾರಿತ ಕೃಷಿ, ನೀರಿನ ಸಂರಕ್ಷಣೆ, ಮಾರುಕಟ್ಟೆ ವ್ಯವಸ್ಥೆ ಬಲಪಡಿಸುವುದು. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ.